ಯಾವಾಗ ಮನುಷ್ಯ, ಯಾವಾಗ ಆತ್ಮ ತಾನೇ ದೇಹ ಅಂತ ಅನ್ಕೊಂಡು ಬದುಕಕ್ ಸ್ಟಾರ್ಟ್ ಮಾಡ್ತಾನೋ ಅವನಿಗೆ ಆಟೋಮೆಟಿಕ್ ಆಗಿ ಸ್ವಾರ್ಥ, ಜ್ಞಾನ, ಮೋಹ, ಸತ್ಯ ಇದ್ರೊಳಗೆ ಬದುಕ್ತಾ ಫಸ್ಟ್ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊತಾನೆ. ಯಾವಾಗ ಇದ್ರ ಮಧ್ಯೆ ಇದ್ದವ್ರಿಗೆ, ಇಂದ್ರಿಯ ಮಧ್ಯೆ ಬದುಕ್ತಾ ಇರೋರಿಗೆ ಸ್ವತಂತ್ರ ಇರಲ್ಲ ಮಾಸ್ಟರ್ಸ್. ಅವ್ರಿಗೆ ಸ್ವತಂತ್ರ ಇರೋದೇ ಇಲ್ಲ. ಒಂಥರ ಹಿಂಸೆ ಒಳಗೆ ಬದುಕ್ತಿರ್ತಾರೆ, ಅಹಂಕಾರದಲ್ಲಿ ಬದುಕ್ತಿರ್ತಾರೆ. ಎಲ್ಲ ಇದ್ರು ಅಹಂಕಾರ, ಏನಿಲ್ಲ ಅಂದ್ರೂ ಹಿಂಸೆ, ಒದ್ದಾಟ, ಇನ್ನೊಬ್ರು ಹೊಟ್ಟೆ ಕಿಚ್ಚಿಬಿಡೋದು, ನಾ ಹೇಳ್ದಂಗೆ ಕೇಳ್ಬೇಕು ಅನ್ನೋದು. ಓಕೆ, ನಮ್ದೇ ಜಾತಿ, ನಮ್ದೇ ಧರ್ಮ, ನೀ ಹೆಣ್ಣು, ನೀ ಗಂಡು, ಈ ರೀತಿ ಎಲ್ಲ ಬದುಕ್ತಿರ್ತಾರೆ. ಅಂದ್ರೆ ತನ್ನ ಸ್ವತಂತ್ರ ಕಳ್ಕೊಂಡ್ಬಿಡ್ತಾನೆ. ಒಂದ್ ತಿಳ್ಕೊಳ್ಳಿ, ನೀವ್ ಯಾರೇ ಆಗಿರ್ಬೋದು, ಇವತ್ತು ನೀವು ಒಬ್ರ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ದೀರಾ, ಒಬ್ರಿಗೆ ನೀವು ಏನೋ ಸರಿ ಇಲ್ಲ ಅಂತ ಅವ್ರ ಹಿಂದಿಂದ ನೀವು ಬೈಕೋತಾ ಇದ್ದೀರಾ. ಓಕೆ, ಆಮೇಲೆ ನನ್ ಜಾತಿ ಇದು, ನನ್ ಧರ್ಮ ಇದು, ನಮ್ದು ವಂಶ ಇದು, ನಮ್ ಮನೆತನ ಇದು, ಇಲ್ಲಿ ಹೆಣ್ಣು ಅಂದ್ರೆ ಹಿಂಗಿರ್ಬೇಕು, ಗಂಡು ಅಂದ್ರೆ ಹಿಂಗಿರ್ಬೇಕು, ಹಿಂಗೆಲ್ಲ ಅನ್ಕೊಂಡು ನಿಮ್ ಒಳಗಡೆ ನೀವು ದುಃಖ ಪಡ್ಕೋತಾ ಇರ್ತೀರಾ ಅಂದ್ರೆ, ನಿಮ್ ಒಳಗಡೆ ಹಿಂಸೆ ಪಡ್ತಾ ಇದ್ದೀರಾ ಅಂದ್ರೆ, ಹೊರಗಿಂದ ಏನೋ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ, ಒಂದ್ ಹೇಳ್ತೀನಿ, ನೀವು ಸ್ವತಂತ್ರವಾಗಿಲ್ಲ. ಈ ಸತ್ಯ ನೀವು ಒಪ್ಕೊಳ್ಳೇಬೇಕು. ಸ್ವತಂತ್ರ ಅಂದ್ರೆ ಯಾರಿಗೂ ಬ್ಲೇಮ್ ಮಾಡದೇ ಇರೋದು, ಯಾರನ್ನು ಪ್ರಶ್ನೆ ಮಾಡದೇ ಇರೋದು, ಅವರ ಜೀವನ ಅವ್ರ ಆ ರೀತಿ ಬದುಕಕ್ ಬಂದಾರ ಅಂತ ಅದನ್ನ ಒಪ್ಕೊಂಡು ಇದ್ದಂಗೆ ನೋಡಿ ಅವ್ರನ್ನ ಸಾಧ್ಯವಾದವ್ರಿಗೆ ಸಹಾಯ ಮಾಡೋದು. ಆಗ್ಲಿಲ್ವಾ, ನಮ್ಮ ಸೋಲ್ ಡೆವಲಪ್, ನಾನ್ ಯಾರು, ನಾನ್ ಯಾಕೆ ಹುಟ್ಟಿದೀನಿ, ನಾ ಇಲ್ಲಿ ಬಂದಿದ್ದೀನಿ ಅಂದ್ರೆ ಏನೊಂದು ಕೆಲಸ ಇದೆ ನಂದು, ಅದನ್ನ ಮಾಡ್ಬಿಟ್ಟು ಹೋಗೋಣ. ಆ ಕೆಲಸ ಅಂದ್ರೆ ಇನ್ನೊಬ್ರನ್ನ ಕಂಟ್ರೋಲ್ ಮಾಡೋದಲ್ಲ. ಎಷ್ಟೋ ಜನ ಇನ್ನೊಬ್ರು ಕಂಟ್ರೋಲ್ ಮಾಡಕ್ಕೆ ಹುಟ್ಟಿದೀನಿ ಅಂತ ಅನ್ಕೋತಾರೆ. ಅದ್ರ ಲೌಕಿಕತೆ ಅದು. ಈ ಸಂಬಂಧಗಳಲ್ಲಿ ನೋಡಿ, ಗಂಡ ಒಂದ್ ವೇಳೆ ಲೌಕಿಕತೆಯಲ್ಲಿ ಇದ್ರೆ, ಧ್ಯಾನ ಮಾಡದೇ ಇದ್ರೆ, ಅವ್ನ ಮೈಂಡ್ ಇರೋದು ಒಂದೇ, ಒಂದ್ ಒಳ್ಳೆ ನೌಕರಿ ತಗೋಬೇಕು, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು, ಹೆಂಡತಿನ ಹೇಳ್ದಂಗೆ ಕೇಳ್ಬೇಕು, ಎಲ್ಲ ಆ ರೀತಿ ಕಂಟ್ರೋಲ್. ಅವ್ನ ಹೆಂಡತಿ ಕೂಡ ಹಂಗೆ, ಅವಳು ಲೌಕಿಕತೆ ಇದ್ರೆ ಗಂಡನ ಹೇಳ್ದಂಗೆ ಕೇಳ್ಬೇಕು, ಅವನ್ದೆಲ್ಲ ನಂದೆ, ಈ ರೀತಿ ಒಂದು ಮೈಂಡ್ ಸೆಟ್ ಬಂದ್ಕೊಂಡ್ಬಿಡ್ತಾರಲ್ವಾ. ಈ ಸ್ವತಂತ್ರ ಇಲ್ಲ ಅಲ್ಲಿ. ಅದು ನಂದು, ಇದು ನಂದು 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 ಅನ್ಕೋತ ಬದುಕ್ತಾ ಇದ್ರೆ ಸ್ವತಂತ್ರ ಇರಲ್ಲ. ಆಮೇಲೆ ಅಂತಹ ವ್ಯಕ್ತಿ, ಯಾವ ವ್ಯಕ್ತಿ ಸ್ವತಂತ್ರ ಹೊಂದಿರಲ್ವೋ ಆತ ಇನ್ನೊಬ್ರಿಗೂ ಸ್ವತಂತ್ರ ಕೊಡಲ್ಲ.